ಅದೇ ಸರ್, ಈಗ ಬೋಲ್ಟ್ ಸರಿ ಮಾಡಬೇಕು ಅನ್ನೋಂಥ ಪದ ಬಳಸಿರೋಂಥ ವಿಚಾರ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾರಂಥದ್ದು. ಇವಾಗ ಏನಾಗುತ್ತೆ ಅಂತಂದರೆ, ಒಗ್ಗಟ್ಟಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಒಗ್ಗಟ್ಟು ಯಾಕಿಲ್ಲ ಹೇಳಿ? ಅಷ್ಟು ಜನ ನಾಯಕರು ಹೋಗ್ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ದಾರೆ, ಅಲ್ಲಿದೆಯಲ್ಲ ಒಗ್ಗಟ್ಟು. ವರ್ಷದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಪ್ರಕಾರ 7ರಿಂದ 8 ಈ ಸ್ಪೋರ್ಟ್ಸ್ ಇವೆಂಟ್ಗಳು ನಡೀತಾ ಇದ್ದಾವೆ. 7-8 ಸ್ಪೋರ್ಟ್ಸ್ ಇವೆಂಟ್ಗಳು ನಡೀತಾ ಇದೆ ಅಂತಂದರೆ, ಕನ್ನಡ ಇಂಡಸ್ಟ್ರಿನ ಇವತ್ತು ಅಲ್ಲಿ ಕ್ರಿಕೆಟ್ ಆಡ್ತಾ ಇರುವಂಥ ಪ್ರತಿಯೊಬ್ಬ ನಾಯಕ ನಟರನ್ನ ಮತ್ತು ನಾಯಕ ನಟಿಯರನ್ನು ಆಡಿಯನ್ಸ್ ಇಷ್ಟಪಟ್ಟಿರೋದು, ನೀವು ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಅಂತ. ನೀವು ನಮ್ಮನ್ನು ಸ್ಕ್ರೀನ್ ಮೇಲೆ ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಅದು ಬಿಟ್ಟು ನಮ್ಮನ್ನು ಒಂದು ಸಾಂಗ್ ಮೂಲಕನೋ, ಒಂದು ಸೀನ್ ಮೂಲಕನೋ, ಒಂದು ಡೈಲಾಗ್ ಮೂಲಕನೋ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀರಂತ ನಾವು ನಿಮ್ಮನ್ನು ಇಷ್ಟಪಟ್ಟಿದ್ದೀವಿ. ನೀವು ಹೋಗಿ ಕ್ರಿಕೆಟನ್ನ ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ನ ಕಮರ್ಷಿಯಲ್ಲಾಗಿ ಮಾಡಿ ನೀವು ಬೇರೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀರಾ. ಅದನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬೇರೆ ಆಟಗಾರರಿದ್ದಾರೆ, ಸ್ಪೋರ್ಟ್ಸ್ ಇದ್ದಾರೆ. ನೀವು ಕ್ರಿಕೆಟ್ ಇಷ್ಟ, ನನಗೂ ಕ್ರಿಕೆಟ್ ಇಷ್ಟ, ನಾನು ಭಾನುವಾರ ಹೋಗ್ತೀನಿ, ನನ್ನ ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡ್ತೀನಿ, ಬರ್ತೀನಿ. ಅದನ್ನು ಏನಕ್ಕೆ ನೀವು ಸ್ಪೋರ್ಟ್ಸ್ನ ಕಮರ್ಷಿಯಲಾಗಿ ಮಾಡ್ತಾಯಿದ್ದೀರಾ? ಅದನ್ನೇ ಎಲ್ಲ ನಾಯಕ ನಟರು ಒಗ್ಗಟ್ಟಾಗ್ಬಿಟ್ಟು ಕನ್ನಡ ಸಮಸ್ಯೆಗಳಿದಾವೆ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಿ ದ ಬಾಸ್. ಬನ್ನಿ ಶಾರ್ಟ್ ಫಿಲ್ಮ್ಗಳು ಮಾಡೋಣ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡೋಣ, ಹೊಸ ಡೈರೆಕ್ಟರ್ಸ್ನ ಕ್ರಿಯೇಟ್ ಮಾಡೋಣ, ಹೊಸ ರೈಟರ್ಸ್ನ ಕ್ರಿಯೇಟ್ ಮಾಡೋಣ. ಬನ್ನಿ ಒಂದು 10 ದಿನ ದುಬೈಲಿ ಹೋಗ್ಬಿಟ್ಟು ಕನ್ನಡ ಫೆಸ್ಟಿವಲ್ ಮಾಡೋಣ, ಕನ್ನಡ ಸಿನಿಮಾಗಳನ್ನ ತೋರಿಸ್ಬಿಟ್ಟು ಅಲ್ಲಿ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಸಿನಿಮಾಗಳನ್ನ ತೋರಿಸೋಣ. ಬನ್ನಿ ರಾಯಚೂರು, ಕೋಲಾರ, ಬಳ್ಳಾರಿ ಅಂತ ಗಡಿಭಾಗಗಳಿಗೆ ಹೋಗೋಣ, ಅಲ್ಲಿ ರಸಮಂಜರಿ ಕಾರ್ಯಕ್ರಮಗಳನ್ನು ಮಾಡೋಣ, ಕನ್ನಡ ಎಲ್ಲ ನಟರು ಹೋಗೋಣ, ಕನ್ನಡ ಸಿನಿಮಾಗಳನ್ನ ಅಭಿವೃದ್ಧಿ ಮಾಡೋಣ. ಕ್ರಿಕೆಟ್ ಮೂಲಕ ಏನಕ್ಕೆ ಮಾಡ್ತಾಯಿದ್ದೀರಾ? ಸ್ಪೋರ್ಟ್ಸ್ ಮೂಲಕ ಮಾಡೋಣ. 6,500 ಕಾರ್ಮಿಕರಿದ್ದಾರೆ, ಸಾವಿರಾರು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಸಾವಿರಾರು ಥಿಯೇಟ್ರ್ಗಳಿದ್ದಾವೆ, ಅಲ್ಲಿ ಕೆಲಸ ಮಾಡೋರು ಇದ್ದಾರೆ. ನೀವು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀರಾ, ತಿಂಗ್ಳುಗಟ್ಟಲೆ 5 ತಿಂಗಳು 6 ತಿಂಗಳು ಶೂಟಿಂಗ್ ಮಾಡಲ್ಲ. ಇಲ್ಲಿರೋ ಟೆಕ್ನಿಷಿಯನ್ನು, ಸಿನಿಮಾನೇ ನಂಬ್ಕೊಂಡಿರುವಂಥ ಟೆಕ್ನಿಷಿಯನ್ನು ಏನು ಮಾಡೋಣ? ಈ ಥರ ಕನ್ನಡ ಇಂಡಸ್ಟ್ರಿನ ನಟ್ಟು ಬೋಲ್ಟು ಸರಿ ಮಾಡೋದು ಡೆಫಿನೆಟ್ ಆಗಿದೆ. ಅದು ಹೇಳದೆ ಬಾರದಂಥ ಒಂದು ಫಂಕ್ಷನಲ್ಲಿ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಒಬ್ಬ ನಾಯಕ ಮತ್ತು ಸರಿಯಾದಂಥವ್ರು ಯಾರಾದರೂ ಒಬ್ಬರು ಸಿಕ್ಕು ಕನ್ನಡ ಇಂಡಸ್ಟ್ರಿ ಸರಿ ಆದರೆ ಡೆಫಿನೆಟಾಗಿ ಅದನ್ನು ನಂಬ್ಕೊಂಡಿರುವಂಥ, ಅದನ್ನೇ ನಂಬ್ಕೊಂಡು ಊಟ ಮಾಡ್ತಾ ಇರುವಂಥ ಎಷ್ಟೋ ಜನ ಟೆಕ್ನಿಷಿಯನ್ಸು ಮತ್ತು ಎಷ್ಟೋ ಜನ ಕಾರ್ಮಿಕರಿಗೆ ಒಳ್ಳೆಯದಾಗುತ್ತೆ.